ಆನೇಕಲ್ ತಾಲೂಕಿನ ಹೆಬ್ಗೋಡಿ ನಗರಸಭೆ ಕಚೇರಿ ಆವರಣದಲ್ಲಿ 2026-27ನೇ ಸಾಲಿನ ಆಯವ್ಯಯವನ್ನು ಮಂಡಿಸಲಾಗಿದ್ದು 3,50,00,000 ರೂಪಾಯಿಗಳ ಉಳಿತಾಯ ಬಜೆಟ್ ಅನ್ನು ಹೆಬ್ಗೋಡಿ ನಗರಸಭೆಯ ಅಧ್ಯಕ್ಷೆಯಾದ ಶ್ರೀಮತಿ ಸುಜಾತಾ ಹರೀಶ್ ರವರು ಮಂಡಿಸಿದರು. ಇನ್ನು ಈ ವೇಳೆ ಹೆಬ್ಗೋಡಿ ನಗರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಸುಜಾತಾ ಹರೀಶ್ ರವರು ಮಾತನಾಡಿ, ಹೆಬ್ಗೋಡಿ ನಗರಸಭೆಯ ಸಮಗ್ರ ಅಭಿವೃದ್ಧಿ ಮತ್ತು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ನಾಗರಿಕರ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಬಜೆಟ್ನಲ್ಲಿ ಹೆಚ್ಚಿನ ಅನುದಾನ ಮೀಸಲಿಟ್ಟಿದ್ದು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಒತ್ತು ನೀಡಲಾಗಿದೆ ಎಂದು ತಿಳಿಸಿದರು. 2026-27ನೇ ಸಾಲಿಗೆ ಒಟ್ಟು 108 ಕೋಟಿ 13 ಲಕ್ಷ ರೂಪಾಯಿಗಳು ಆದಾಯ ನಿರೀಕ್ಷಿಸಲಾಗಿದೆ. ಅದರಲ್ಲಿ ಒಟ್ಟು ವೆಚ್ಚ 104 ಕೋಟಿ 63 ಲಕ್ಷ ರೂಪಾಯಿಗಳು ಎಂದು ಅಂದಾಜಿಸಲಾಗಿದ್ದು, ಅಂತಿಮ ಶುಲ್ಕ 3 ಕೋಟಿ 50 ಲಕ್ಷ ರೂಪಾಯಿಗಳು ಎಂದು ನಿರೀಕ್ಷಿಸಲಾಗಿದೆ ಎಂದು ಹೆಬ್ಗೋಡಿ ನಗರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಸುಜಾತಾ ಹರೀಶ್ ರವರು ಹೇಳಿದರು. ಇನ್ನು ಸಭೆಯಲ್ಲಿ ಹೆಬ್ಗೋಡಿ ನಗರಸಭೆಯ ಉಪಾಧ್ಯಕ್ಷರಾದ ಶ್ರೀಮತಿ ಸುಜಾತಾ ಕೆಪಿ ರಾಜಣ್ಣ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಎಂ ಜಯರಾಮ್, ಪೌರಾಯುಕ್ತರಾದ ಬಿಎಲ್ ರಾಜೇಂದ್ರ ರವರು ಮತ್ತು ಹೆಬ್ಗೋಡಿ ನಗರಸಭೆ ಸದಸ್ಯರು ಹಾಗೂ ನಾಮಿನಿ ನಗರಸಭೆ ಸದಸ್ಯರು ಮತ್ತು ಹೆಬ್ಗೋಡಿ ನಗರಸಭೆಯ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು. ಹೆಬ್ಬಗೋಡಿ ನಗರಸಭೆಯ 26-27ನೇ ಸಾಲಿನ ಆಯವ್ಯಯ ತಯಾರಿಕೆಗಾಗಿ ಸಾರ್ವಜನಿಕ ಸಮಾಲೋಚನಾ ಸಭೆಗಳಲ್ಲಿ ನೀಡಿರುವ ಸಲಹೆಗಳನ್ನು ನಗರಸಭೆಯ ಆರ್ಥಿಕ ಪರಿಸ್ಥಿತಿ ಅನುಗುಣವಾಗಿ ಹಾಗೂ ಹಂತ ಹಂತವಾಗಿ ಆಯವ್ಯಯ ಅಳವಡಿಸಿಕೊಳ್ಳಲು ಪ್ರಯತ್ನಿಸಿ ಹಾಗೂ ನಗರದ ಸ್ವಚ್ಛತೆ ಮತ್ತು ಅಭಿವೃದ್ಧಿಗೆ ಪೂರಕವಾಗಿ ಜನಪರ ಆಯವ್ಯಯ ಮಂಡಿಸುತ್ತಿದ್ದೇನೆ. ಹೆಬ್ಬಗೋಡಿ ನಗರದ ಸಮಗ್ರ ಅಭಿವೃದ್ಧಿಗಾಗಿ ಹಾಗೂ ಸ್ವಚ್ಛತೆಗೆ ಹೆಚ್ಚಿನ ಒತ್ತು ನೀಡಿ ನಗರದ ಜಲಾಂತ ಸಮಸ್ಯೆಗಳಿಗೆ ಸ್ಪಂದಿಸಿ ನಗರದ ನಾಗರಿಕ ಸಮಸ್ಯೆಗಳಿಗೆ ಪರಿಹಾರದಲ್ಲಿ ಹೆಚ್ಚಿನ ರೀತಿಯಲ್ಲಿ ಸಹಕಾರಿ ಆಗುವಂತೆ ನಗರದ ಸೀಮಿತ ಹಣಕಾಸು ಸಂಪನ್ಮೂಲಗಳಾದ ಈ ನಗರಸಭೆಗೆ ಅತಿ ಮುಖ್ಯ ಆದಾಯವಾದ ಮನೆ ಕಂದಾಯ, ನೀರಿನ ತೆರಿಗೆ, ಪರಮಾಣು ಶುಲ್ಕ, ಇತರ ತೆರಿಗೆಗಳು ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳಾದ 15ನೇ 16ನೇ ಹಣಕಾಸು ಯೋಜನೆಗೆ SFC 2.0 ಮತ್ತು ಸ್ವಚ್ಛ ಭಾರತ್ 2.0 ಮೂಲಗಳಿಂದ ಹೆಚ್ಚಿನ ಅನುದಾನಗಳನ್ನು ಸರ್ಕಾರದಿಂದ ನಿರೀಕ್ಷಿಸಿ ನಗರಸಭೆಯು ಅಗತ್ಯವಾಗಿ ನಿರ್ವಹಿಸಬೇಕಾದ ನಿರ್ವಹಣೆ ಮತ್ತು ನಾಗರಿಕ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗಾಗಿ ಕಾಮಗಾರಿಗಳಿಗೆ ಆದ್ಯತೆ ನೀಡಲಾಗಿ ಈ ಕೆಳಕಂಡ 26-27ನೇ ಸಾಲಿನ ಸಾಲಿಗೆ 3 ಕೋಟಿ 50 ಲಕ್ಷ ರೂಪಾಯಿಗಳ ಉಳಿತಾಯ ಆಯವ್ಯಯ ಮುಂಗಡ ಪತ್ರವನ್ನು ತಯಾರಿಸಿ ತಮ್ಮ ಮುಂದೆ ಮಂಡಿಸುತ್ತಿದ್ದೇನೆ. 26-27ನೇ ಸಾಲಿನ ಆಯವ್ಯಯ ಅಂದಾಜು. 26-27ನೇ ಸಾಲಿನ ಪ್ರಾರಂಭಿಕ ಶುಲ್ಕ 43 ಕೋಟಿ 96 ಲಕ್ಷ 26,993 ರೂಪಾಯಿಗಳು ಮತ್ತು ವರಮಾನ 64 ಕೋಟಿ 17 ಲಕ್ಷ 49,055 ರೂಪಾಯಿಗಳು. ಒಟ್ಟು 108 ಕೋಟಿ 13 ಲಕ್ಷ 75,148 ರೂಪಾಯಿಗಳು ಆದಾಯ ನಿರೀಕ್ಷಿಸಲಾಗಿದೆ. ಒಟ್ಟು ವೆಚ್ಚ 104 ಕೋಟಿ 63 ಲಕ್ಷ 75,148 ರೂಪಾಯಿಗಳು ಅಂದಾಜಿಸಲಿದ್ದು ಅಂತಿಮ ಶುಲ್ಕ 3 ಕೋಟಿ 50 ಲಕ್ಷ ರೂಪಾಯಿಗಳನ್ನು ನಿರೀಕ್ಷಿಸಲಾಗಿದೆ. 26-27ನೇ ಸಾಲಿನ ಸ್ವಂತ ಆದಾಯ ಸ್ವೀಕೃತ ರೂಪಾಯಿ 37 ಕೋಟಿ 35 ಲಕ್ಷ 72 ಸಾವಿರ ರೂಪಾಯಿಗಳು. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಅನುದಾನಗಳಿಂದ 19 ಕೋಟಿ 54 ಲಕ್ಷ 93 ರೂಪಾಯಿ 913 ರೂಪಾಯಿಗಳು ಮತ್ತು ಅಸಾಮಾನ್ಯ ಖಾತೆಯ ಜಮೆಗಳಿಂದ 7 ಕೋಟಿ 26 ಲಕ್ಷ 83,143 ರೂಪಾಯಿಗಳು ಲಕ್ಷಗಳಿಂದ ಒಟ್ಟು ಆದಾಯ 64 ಕೋಟಿ 17 ಲಕ್ಷ 69,055 ರೂಪಾಯಿಗಳು ನಿರೀಕ್ಷಿಸಲಾಗಿತ್ತು. ಹಾಗೂ ರಾಜಸ್ವ ವೆಚ್ಚ 34 ಲಕ್ಷ 56 ಕೋಟಿ 72
34 ಕೋಟಿ 56,72,672 ರೂಪಾಯಿಗಳು. ಬಂಡವಾಳ ವೆಚ್ಚ 58 ಕೋಟಿ 60,52,476 ರೂಪಾಯಿಗಳು ಮತ್ತು ಅಸಾಮಾನ್ಯ ಖಾತೆಯ ಪಾವತಿಗಳು ರೂಪಾಯಿ 11 ಕೋಟಿ 46,50,000 ರೂಪಾಯಿಗಳೊಂದಿಗೆ ಒಟ್ಟು ವೆಚ್ಚ 104 ಕೋಟಿ 63,75,148 ರೂಪಾಯಿಗಳೆಂದು ಅಂದಾಜಿಸಲಾಗಿದೆ. ಪಕ್ಷಿನೋಟ ಅಂದಾಜು ಜಮೆಗಳ ಅಂಕಿಅಂಶ. ಹೆಬ್ಬಗೋಡಿ ನಗರಸಭೆಯ 26-27ನೇ ಸಾಲಿನಲ್ಲಿ ಒಟ್ಟು ಆದಾಯ 64 ಕೋಟಿ 17,49,055 ರೂಪಾಯಿಗಳನ್ನು ನಿರೀಕ್ಷಿಸಲಾಗಿದ್ದು, ಈ ಪೈಕಿ ತೆರಿಗೆ ಆದಾಯದಿಂದ 17 ಕೋಟಿ 10 ಲಕ್ಷ ರೂಪಾಯಿಗಳಿದ್ದು ಹಾಗೂ ಇತರೆ ತೆರಿಗೆಯ ಇತರ ಆದಾಯಗಳಾದ ನೀರು ಸರಬರಾಜು ಶುಲ್ಕ, ಅಭಿವೃದ್ಧಿ ಮತ್ತು ಸುತ್ತಮುತ್ತ ಶುಲ್ಕ, ನೀರು ಸರಬರಾಜು ಮತ್ತು ಒಳಚರಂಡಿ ಬಳಕೆ ಶುಲ್ಕಗಳು ಮತ್ತು ಇತರೆ ಆದಾಯಗಳಿಂದ 25,22,000 ರೂಪಾಯಿಗಳನ್ನು ನಿರೀಕ್ಷಿಸಲಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವತಿಯಿಂದ ಬರುವ ಅನುದಾನಗಳಾದ SFC ವೇತನ, ವಿದ್ಯುತ್ ಮುಕ್ತ ನಿಧಿ ಮತ್ತು ವಿಶೇಷ ಅನುದಾನ, 15ನೇ ಹಣಕಾಸು ಸ್ವಚ್ಛ ಭಾರತ್ ಅಭಿಯಾನದ 2.0 ಅಮೃತ್ 2.0 ಅನುದಾನಗಳಿಂದ 19 ಕೋಟಿ 54,93,913 ರೂಪಾಯಿಗಳನ್ನು ಅಂದಾಜಿಸಲಾಗಿರುತ್ತದೆ. ಇತರೆ ಅಸಾಮಾನ್ಯ ಜಮೆಗಳಾದ ಸರ್ಕಾರಿ ತೆರಿಗೆಗಳು, ಕರಗಳು, ವಸೂಲಾತಿಯಿಂದ 7 ಕೋಟಿ 26,83,143 ರೂಪಾಯಿಗಳನ್ನು ಒಳಗೊಂಡಿರುತ್ತದೆ. ಆರೋಗ್ಯ ಶಾಖೆಯಿಂದ ಸ್ವಂತ ಮೂಲಗಳಿಂದ ಬರುವ ಆದಾಯವಾದ ಉದ್ದಿಮೆ ಪರವಾನಗಿ ಶುಲ್ಕ 75 ಲಕ್ಷ ರೂಪಾಯಿಗಳನ್ನು ಹಾಗೂ ಜಾಹೀರಾತು ಶುಲ್ಕ 15,50,000 ರೂಪಾಯಿಗಳನ್ನು ನಿರೀಕ್ಷಿಸಲಾಗಿದೆ. ತಾಂತ್ರಿಕ ಶಾಖೆ ಹೆಬ್ಬಗೋಡಿ ನಗರಸಭಾ ವ್ಯಾಪ್ತಿಯಲ್ಲಿ ಹೊಸದಾಗಿ ನಿರ್ಮಾಣವಾಗುತ್ತಿರುವ ಕಟ್ಟಡಗಳಿಗೆ ಕಟ್ಟಡ ಪರಮಾನವಾಗಿ ಮತ್ತು ಹೊಸ ಬಡಾವಣೆಯ ನಿರ್ಮಾಣಗಳ ಮೇಲ್ಚಾರಣೆ ಶುಲ್ಕಗಳಿಂದ 1 ಕೋಟಿ 14 ಲಕ್ಷಗಳ ರೂಪಾಯಿಗಳನ್ನು, ನೀರು ಸರಬರಾಜು ಮತ್ತು ಒಳಚರಂಡಿ ಬಳಕೆ ಶುಲ್ಕಗಳು 3 ಕೋಟಿ 9 ಲಕ್ಷಗಳ ರೂಪಾಯಿಗಳನ್ನು ಹಾಗೂ ರಸ್ತೆ ಅಗೆತದಿಂದ 50 ಲಕ್ಷ ರೂಪಾಯಿಗಳನ್ನು ನಿರೀಕ್ಷಿಸಲಾಗಿದೆ. ಆಯವ್ಯಯದ ಪಕ್ಷಿನೋಟ. ಶುದ್ಧ ಕುಡಿಯುವ ನೀರಿನ ಒದಗಿಸುವ ಹಾಗೂ ನಿರ್ಮಲ ಹೆಬ್ಬಗೋಡಿ ನಗರ ನಿರ್ಮಾಣ. ಹೆಬ್ಬಗೋಡಿ ನಗರದ ಪರಿಸರವನ್ನು ಸಂರಕ್ಷಿಸುವ ಸಲುವಾಗಿ ಸುಂದರ ನಗರವನ್ನಾಗಿ ಪರಿವರ್ತಿಸಲು ನಗರದ ಉದ್ಯಾನವನಗಳ ಅಭಿವೃದ್ಧಿಗಾಗಿ 75 ಲಕ್ಷ ರೂಪಾಯಿಗಳನ್ನು ಅಂದಾಜಿಸಲಾಗಿದ್ದು ಹಾಗೂ ಸರದಿ ಉದ್ಯಾನಗಳ ನಿರ್ವಹಣೆಗಾಗಿ 15 ಲಕ್ಷ ರೂಪಾಯಿಗಳನ್ನು ಅಂದಾಜಿಸಲಾಗಿದೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಸಸಿಗಳನ್ನು ನಡೆಯುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಹಾಗೂ ನಗರ ವ್ಯಾಪ್ತಿಯ ಸುಮಾರು 15 ಲಕ್ಷ ರೂಪಾಯಿಗಳನ್ನು ಅಂದಾಜಿಸಲಾಗಿದೆ. ಹೆಬ್ಬಗೋಡಿ ನಗರದ ಸುಂದರ, ಸ್ವಚ್ಛ ಹಾಗೂ ನಿರ್ಮಲ ನಗರವನ್ನಾಗಿಸುವ ದೃಷ್ಟಿಯಿಂದ ನಗರ ನೈರ್ಮಲ್ಯ ಹಾಗೂ ಸ್ವಚ್ಛತಾ ಕಾರ್ಯಗಳಿಗೆ ಮತ್ತು ಘನತ್ಯಾಜ್ಯ ವಸ್ತು ನಿವಾರಣೆ ಕಾಮಗಾರಿಗಳಿಗೆ ಸುಮಾರು 8 ಕೋಟಿ 48,70,000 ರೂಪಾಯಿಗಳನ್ನು ಸ್ವಚ್ಛತೆಗಾಗಿ ಮೀಸಲಿಡಲಾಗಿದೆ. ಹಾಗೂ ಹೆಬ್ಬಗೋಡಿ ನಗರವನ್ನು ಕಸಮುಕ್ತ ನಗರವನ್ನಾಗಿಸಲು ಹೊಸದಾಗಿ ಕಸ ಕಿಯೋಸ್ಕ, ಘನತ್ಯಾಜ್ಯ ಘಟಕ ನಿರ್ಮಾಣಕ್ಕಾಗಿ ಯೋಜನೆ ರೂಪಿಸಲಾಗುವುದು. ಸಾರ್ವಜನಿಕರಲ್ಲಿ ಆರೋಗ್ಯ, ಘನತ್ಯಾಜ್ಯ ವಸ್ತುಗಳ ನಿರ್ವಹಣೆ ಮತ್ತು ಸ್ವಚ್ಛತೆ ಹಾಗೂ ನೀರಿನ ಸದ್ಬಳಕೆಯ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಸುಮಾರು 35 ಲಕ್ಷ ರೂಪಾಯಿಗಳನ್ನು ಅಂದಾಜಿಸಲಾಗಿದೆ. ನಗರದ ವಿವಿಧ ಭಾಗಗಳಲ್ಲಿ ಸುಂದರ ವೃತ್ತಗಳನ್ನು ಅಭಿವೃದ್ಧಿಗಾಗಿ 25 ಲಕ್ಷ ರೂಪಾಯಿಗಳನ್ನು ಅಂದಾಜಿಸಲಾಗಿದೆ. ನೈರ್ಮಲ್ಯ ಕೆಲಸಗಳನ್ನು ನಿರ್ವಹಿಸಲು ಮನೆಯಿಂದ ಕಸ ಸಂಗ್ರಹಣೆ ಹೊರಗುತ್ತಿಗೆ ಆಧಾರದ ಮೇಲೆ ಪೂರೈಸಲು ಪ್ರಸ್ತುತ ಸಾಲಿನ ವರ್ಷ ಆಯವ್ಯಯ 1 ಕೋಟಿ 19 ಲಕ್ಷ ರೂಪಾಯಿಗಳನ್ನು ಅಂದಾಜಿಸಲಾಗಿದೆ. ನಗರದಲ್ಲಿ ಬೀದಿ ನಾಯಿಗಳ ಹಾವಳಿಯೂ ಸಹ ಜಾಸ್ತಿ ಇರುವುದರಿಂದ ಅವುಗಳ ನಿಯಂತ್ರಣಕ್ಕೆ 20 ಲಕ್ಷ ರೂಪಾಯಿಗಳನ್ನು ಅಂದಾಜಿಸಲಾಗಿದೆ. ಶುದ್ಧ ಕುಡಿಯುವ ನೀರಿನ ಸರಬರಾಜು ಮತ್ತು ಒಳಚರಂಡಿ ಸಂಪರ್ಕಗಳ ವ್ಯವಸ್ಥೆ. ನಗರಸಭಾ ವ್ಯಾಪ್ತಿಯಲ್ಲಿ ಸಾರ್ವಜನಿಕರಿಗೆ ಸುರಕ್ಷಿತ ಕುಡಿಯುವ ನೀರಿನ ಸೌಲಭ್ಯಕ್ಕಾಗಿ ಪೈಪ್ಲೈನ್ ಕಾಮಗಾರಿ, ಬೋರ್ವೆಲ್ ಹಾಗೂ ಇತರೆ ಕಾಮಗಾರಿಗಳಿಗೆ ಸುಮಾರು 11 ಕೋಟಿ 2 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಲು ಅಂದಾಜಿಸಲಾಗಿದೆ.
ಮನೆ ಮನೆಗೆ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಲು ಹೊಸದಾಗಿ 4 ಟ್ಯಾಂಕರ್ಗಳನ್ನು ಖರೀದಿಸಲು 65 ಲಕ್ಷ ರೂಪಾಯಿಗಳನ್ನು ಅಂದಾಜಿಸಲಾಗಿದೆ. ಹಾಲಿ ಇರುವ ಒಳಚರಂಡಿ ವ್ಯವಸ್ಥೆಯ ಹೊರಗುತ್ತಿಗೆ ಮೇರೆಗೆ ನಿರ್ವಹಣೆಗಾಗಿ 21 ಲಕ್ಷ ರೂಪಾಯಿಗಳನ್ನು ಹಾಗೂ ದುರಸ್ತಿಗಾಗಿ 75 ಲಕ್ಷ ರೂಪಾಯಿಗಳನ್ನು ಅಂದಾಜಿಸಲಾಗಿದೆ. ಹೊಸದಾಗಿ ನೂತನ ಒಳಚರಂಡಿ ಯೋಜನೆಗಾಗಿ ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ನಿರ್ಗಮಕ್ಕೆ 90 ಲಕ್ಷ ರೂಪಾಯಿಗಳನ್ನು ವಂತಿಗೆಗಾಗಿ ಅಂದಾಜಿಸಲಾಗಿದೆ. ಅಭಿವೃದ್ಧಿ ಕಾಮಗಾರಿಗಳು. ನಗರದಲ್ಲಿ ವಿವಿಧ ರಸ್ತೆ ಚರಂಡಿಗಳು ನಿರ್ಮಾಣ 17 ಕೋಟಿ 23 ಲಕ್ಷ 31,666 ರೂಪಾಯಿಗಳು. ಬೀದಿ ದೀಪ ಅಳವಡಿಕೆಗಾಗಿ 5 ಕೋಟಿ 98 ಲಕ್ಷ 98 ಸಾವಿರ ರೂಪಾಯಿಗಳು. ಸಿಸಿ ಕ್ಯಾಮೆರಾದಲ್ಲಿ ಅಳವಡಿಕೆಗಾಗಿ 1 ಕೋಟಿ 50 ಲಕ್ಷ ರೂಪಾಯಿಗಳು. ಮಳೆ ನೀರು ಚರಂಡಿ ಕಲರ್ಟ್ ಮತ್ತು ಕವರಿಂಗ್ ಸ್ಲ್ಯಾಬ್ ನಿರ್ಮಾಣಕ್ಕೆ 6 ಕೋಟಿ 69 ಲಕ್ಷ 83,628 ರೂಪಾಯಿಗಳು. ಸರದಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಒಟ್ಟು ಸುಮಾರು 31 ಕೋಟಿ 42 ಲಕ್ಷ 13,294 ರೂಪಾಯಿಗಳು ಕಾಮಗಾರಿಗಳನ್ನು ಕೈಗೊಳ್ಳಲು ಉದ್ದೇಶಿಸಲಾಗಿದೆ. ನಗರಸಭೆಯ ನೂತನ ಕಚೇರಿ ಕಟ್ಟಡ ನಿರ್ಮಾಣಕ್ಕಾಗಿ ಹೊಸ ಯೋಜನೆಗಳನ್ನು ರೂಪಿಸಿ ಸುಮಾರು 50 ಲಕ್ಷ ರೂಪಾಯಿಗಳನ್ನು ಅಂದಾಜು ವೆಚ್ಚ ನಿರೀಕ್ಷಿಸಲಾಗಿದೆ. ನಗರಸಭೆಯ ಸ್ವತ್ತುಗಳಿಗೆ ತಂತಿ ಬೇಲಿ ಅಳವಡಿಸಲು 20 ಲಕ್ಷ ರೂಪಾಯಿಗಳನ್ನು ಅಂದಾಜಿಸಲಾಗಿದೆ. ವಿದ್ಯುತ್ ದೀಪಗಳ ನಿರ್ವಹಣೆಗಾಗಿ ಹೆಬ್ಬಗೋಡಿ ನಗರಸಭಾ ವ್ಯಾಪ್ತಿಯಲ್ಲಿ ಬೀದಿ ದೀಪಗಳ ನಿರ್ವಹಣೆಗಾಗಿ ಸುಮಾರು 75 ಲಕ್ಷ ರೂಪಾಯಿಗಳನ್ನು ಅಂದಾಜಿಸಲಾಗಿದೆ. ನಾಡ ಸ್ಥಳೀಯ ಹಬ್ಬಗಳ ಆಚರಣೆಗಾಗಿ ನಗರಸಭಾ ವ್ಯಾಪ್ತಿಯಲ್ಲಿ ನಡೆಯುವ ರಾಷ್ಟ್ರೀಯ ಹಬ್ಬಗಳ ಸ್ಥಳೀಯ ಹಬ್ಬಗಳ ಆಚರಣೆಗೆ 10 ಲಕ್ಷ ರೂಪಾಯಿಗಳನ್ನು ಅಂದಾಜಿಸಲಾಗಿದೆ ಮತ್ತು ಹೆಬ್ಬಗೋಡಿ ಜಾತ್ರಾ ಮಹೋತ್ಸವ ಇತರ ಆಚರಣೆಗಾಗಿ ವಂತಿಗೆ 15 ಲಕ್ಷ ರೂಪಾಯಿಗಳನ್ನು ಅಂದಾಜಿಸಲಾಗಿದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಇತರೆ ವರ್ಗಗಳ ಬಡ ಜನರ ಕಲ್ಯಾಣಕ್ಕಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಆರ್ಥಿಕವಾಗಿ ಹಿಂದುಳಿದ ವರ್ಗದ ಕಲ್ಯಾಣಕ್ಕಾಗಿ 50,069 ರೂಪಾಯಿಗಳನ್ನು, ಇನ್ನಿತರೆ ವರ್ಗದ ಬಡ ಜನಾಂಗದ ಅಭಿವೃದ್ಧಿಗಾಗಿ 19,66,000 ರೂಪಾಯಿಗಳು, ವಿಕಲಚೇತರ ಕಲ್ಯಾಣಕ್ಕಾಗಿ 10,26,000 ರೂಪಾಯಿಗಳು. ಒಟ್ಟಾರೆ ಕಲ್ಯಾಣ ಕಾರ್ಯಕ್ರಮಗಳಿಗೆ 80,61,000 ರೂಪಾಯಿಗಳನ್ನು ಅಂದಾಜಿಸಲಾಗಿದೆ. ಪೌರ ಕಾರ್ಮಿಕರ ಬಿಸಿ ಊಟಕ್ಕೆ 20 ಲಕ್ಷ ರೂಪಾಯಿಗಳನ್ನು ಮೀಸಲಿಡಲಾಗಿದೆ. ಎಲ್ಲರಿಗೂ ನಮಸ್ಕಾರಗಳು. ಇಂದು ನಮ್ಮ ನಗರಸಭೆಯಲ್ಲಿ 26-27ನೇ ಸಾಲಿನ ಆಯವ್ಯಯವನ್ನು ಆಯೋಜನೆ ಮಾಡಿದ್ವಿ. ಈ ಸಭೆಗೆ ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರು, ನಗರಸಭೆ ಸದಸ್ಯರು, ಪೌರಾಯುಕ್ತರು, ಸಿಬ್ಬಂದಿ ವರ್ಗದವರು, ಎಲ್ಲರೂ ಪತ್ರಿಕಾ ಮಾಧ್ಯಮದವರು, ದೂರದರ್ಶನ ಮಾಧ್ಯಮದವರು ಎಲ್ಲರೂ ಈ ಸಭೆಗೆ ಬಂದು ಯಶಸ್ವಿಯಾಗಿ ಪೂರ್ಣ ಆಯಿತು. ನಾವು ಈ ಸಲ ನಮ್ಮ ನಗರಸಭೆಯಲ್ಲಿ 108 ಕೋಟಿ ಬಜೆಟನ್ನು ಆಯೋಜನೆ ಮಾಡಿದ್ದೀವಿ. ಅದರಲ್ಲಿ ನಮಗೆ ವೆಚ್ಚ ಅಂತ 104 ಕೋಟಿ, ಉಳಿತಾಯ ಆಗಿರೋದು 3.5 ಕೋಟಿ ಉಳಿತಾಯ ಮಾಡಿದ್ದೀವಿ. ಇಲ್ಲಿ ನಮ್ಮ ಹೆಚ್ಚಿನ ಕಾಮಗಾರಿಗೆ ಕೆರೆ ಬಗ್ಗೆ ಸ್ವಲ್ಪ ಹೆಚ್ಚಿನ ಒತ್ತು ಕಾಮಗಾರಿ ಕೊಟ್ಟಿದ್ದೀವಿ. ಯಾಕಂದರೆ ಕೆರೆಯಲ್ಲಿ ತುಂಬ ನಮ್ಮ ಹೆಬ್ಬಗೋಡಿ ಕೆರೆ ಅಥವಾ ಸುತ್ತಮುತ್ತಲು ನಮ್ಮ ನಗರಸಭೆಯಲ್ಲಿ ಬರೋಂಥ ಕೆರೆಗಳು ನೀವು ಗೊತ್ತಿರ್ಬೋದು, ಎಷ್ಟು ನೀರಿಲ್ದಿರ ಈ ಸಲ ತುಂಬ ಅಧ್ವಾನವಾಗಿದೆ. ಅದಕ್ಕೆ ನೀರು ಕೆರೆಗೆ ಅಭಿವೃದ್ಧಿಗೆ, ಸ್ಮಶಾನ ಅಭಿವೃದ್ಧಿಗಳಿಗೆ ಮತ್ತು ಪಾರ್ಕ್ ಅಭಿವೃದ್ಧಿಗೆ ಮತ್ತು ಕುಡಿಯುವ ನೀರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದೀವಿ. ಈ ಸಲ ನಾವು ಕಾವೇರಿ ನೀರನ್ನ ಇನ್ನಷ್ಟು ತರಬೇಕು ಅಂತ ಓಡಾಡೋಕ್ಕೆ ಪ್ರಯತ್ನ ಬೀಳ್ತಾ ಇದ್ದೀವಿ. ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದೀವಿ. ಮತ್ತು ಇದು ಶವ ಸಾಗಾಣಿಕೆಗೆ ಇಲ್ಲಿ ತುಂಬ ತೊಂದರೆ ಇತ್ತು, ಒಂದು ವಾಹನ ಇರಲಿಲ್ಲ. ಈ ರೀತಿ ಈ ಬಜೆಟಲ್ಲಿ ಅದನ್ನು ನಾವು ಹೊಸದಾಗಿ ಸೇರಿಸಿದ್ದೀವಿ. ಹೇಳೋದಕ್ಕೆ ಎಲ್ಲ ರೀತಿಯಾಗಿ ಜನರಿಗೆ ಮೂಲಭೂತ ಸೌಕರ್ಯಕ್ಕೆ ನಾವು ಹೆಚ್ಚಿನ ಆದ್ಯತೆ ಕೊಡ್ತೀವಿ ಅಂತ ಹೇಳೋಕ್ಕೆ ಈ ಬಜೆಟ್ನಲ್ಲಿ ನಾನು ಖುಷಿ ಪಡ್ತೀನಿ. ನೀರು ಕುಡಿಯುವ ನೀರ್ದು ತುಂಬ ತೊಂದರೆ ಇದೆ ನಮಗೆ. ನೀರ್ದು ಹೆಚ್ಚಿನ ಆದ್ಯತೆ ಕೊಟ್ಟಿದ್ದೀವಿ. ನೀರಿಗೆ ಮೊದಲು ಆದ್ಯತೆ ಜಾಸ್ತಿ ಇದೆ.
ಅಭಿವೃದ್ಧಿ ಕಾಮಗಾರಿಗಳಿಗೂ ಜನಗಳ ಮೂಲಭೂತ ಸೌಕರ್ಯ ಕಾಮಗಾರಿಗಳಿಗೆ ನೀರಿನ ಸೌಕರ್ಯ, ರಸ್ತೆಗಳು ಅಂತ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದೀವಿ. ಹೌದು, ಅಭಿವೃದ್ಧಿ ಬಜೆಟ್ ಮಂಡನೆ ಇದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ನಗರಸಭೆಯ ಕಟ್ಟಡ ಇಲ್ದಿರೋದ್ರಿಂದ ಹೊಸದಾಗಿ ನಾವು ಕಟ್ಟಡಕ್ಕೆಲ್ಲ ನಡೆದಿದೆ. ಆ್ಯಕ್ಚುಲಿ ಇದು DMAವರೆಗೂ ಹೋಗಿದೆ, ಇದು ಅಲ್ಲವರೆಗೂ ಬಂದಿದೆ. ನಾವು ನಮ್ಮ ಜಾಗನ ವಶಪಡಿಸ್ಕೊಂಡು ನೂತನ ಕಟ್ಟಡ ಕಟ್ಟಕ್ಕೆ ನಗರಸಭೆಯಿಂದ 3 ಕೋಟಿನ ಇಟ್ಟಿದ್ದೀವಿ, ಮೀಸಲಾಗಿ ಇಟ್ಟಿದ್ದೀವಿ. ಏನಿಂದು ನಮ್ಮ ಹೆಬ್ಬಗೋಡಿ ನಗರಸಭೆಯಲ್ಲಿ ಶ್ರೀಮತಿ ಸುಜಾತ ಹರೀಶ್ ಅವರು ನಗರಸಭೆ ಅಧ್ಯಕ್ಷರು ಹೆಬ್ಬಗೋಡಿ ನಗರಸಭೆ 2026 ಮತ್ತು 27ನೇ ಬಡ್ಜೆಟನ್ನು ಮಂಡಿಸಿದ್ದಾರೆ. ಭಾಳ ನಾವೆಲ್ಲ ಯೋಚನೆ ಮಾಡಿ ಹೆಬ್ಬಗೋಡಿ ನಗರಸಭೆಯನ್ನು ಒಂದು ಅಭಿವೃದ್ಧಿ ಪಥಕ್ಕೆ ತೆಗೆದುಕೊಂಡು ಹೋಗಬೇಕಂತ ಹೇಳಿ ಒಂದು ಬಡ್ಜೆಟನ್ನು ಮಂಡನೆ ಮಾಡಿದ್ದಾರೆ. ಭಾಳ ಯಾಕಂದರೆ ನಾವು ಸಾರ್ವಜನಿಕರಿಂದ ಸಭೆಗಳು ಮಾಡಿ ಮತ್ತು ನಮ್ಮ ನಗರಸಭೆ ಸದಸ್ಯಗಳಿಂದ ಒಂದು ಸಭೆ ಮಾಡಿ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಿ ಹೆಬ್ಬಗೋಡಿ ನಗರಸಭೆಯಿಂದ ಬಡ್ಜೆಟನ್ನು 108 ಕೋಟಿ ಬಡ್ಜೆಟನ್ನು ಮಂಡನೆ ಮಾಡಿದ್ದಾರೆ. ಅದರಲ್ಲಿ 104 ಕೋಟಿಯಷ್ಟು ಕಾಮಗಾರಿಗಳು ಹಾಗೆ ಉಳಿದ 3.5 ಕೋಟಿಯಷ್ಟು ಒಂದು ಉಳಿತಾಯವನ್ನು ಬಡ್ಜೆಟ್ ಮಂಡನೆ ಮಾಡಿದ್ದಾರೆ. ಈ ಒಂದು ಬಡ್ಜೆಟಲ್ಲಿ ಭಾಳ ಪ್ರಾಮುಖ್ಯವಾಗಿ ಕುಡಿಯುವ ನೀರಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿದ್ದೀವಿ. ಹೆಬ್ಬಗೋಡಿ ಕೆರೆ ಆಗಲಿ, ಹೆಬ್ಬಗೋಡಿ ಸುತ್ತಮುತ್ತ ನಗರಸಭೆ ಇರತಕ್ಕಂಥ ಎಲ್ಲ ಕೆರೆಗಳಲ್ಲಿ ನೀರಿನ ಒಂದು ಅಭಾವ ಇದೆ. ಆ ಒಂದು ನೀರಿನ ಒಂದು ಅಭಾವವನ್ನು ನಿರ್ವಹಣೆ ಮಾಡಲು ಏನು KC ವ್ಯಾಲಿ ಏನಿದೆಯೋ ಒಂದು ಹುಳಿಮಂಗ್ಲವರೆಗೂ ಬಂದಿದೆ ಆ ಒಂದು ಪೈಪು. ಅಲ್ಲಿಂದ ಇಲ್ಲಿಗೆ ಏನು ನೀರು ಬರಬೇಕಾಗಿರೋದಕ್ಕೆ ಅದು ಸುಮಾರು ಒಂದು 7-8 ಕೋಟಿ ಅದಕ್ಕೆ ಖರ್ಚಾಗುತ್ತೆ. ಅದು ಕೂಡ ನಾವು ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿದ್ದೀವಿ. ಅದೇ ರೀತಿ ಅಭಿವೃದ್ಧಿ ಕಾರ್ಯಕ್ರಮಗಳು, ಒಂದು ಪಾರ್ಕ್ಗಲಿ ಮತ್ತು ಮಶಾಣ ಅಭಿವೃದ್ಧಿಗೆ ಆಗಲಿ ಮತ್ತು ಉಳಿದ ಬೀದಿ ದೀಪಗಳಿಗೆ ಇದಕ್ಕೆಲ್ಲ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿದ್ದೀವಿ. ವಿಶೇಷವಾಗಿ ಕುಡಿಯೋ ನೀರಿಗೆ ಹೆಚ್ಚು ಕೊಟ್ಟಿದ್ದೀವಿ. ಮತ್ತು ಈ ಹೆಬ್ಬಗೋಡಿ ನಗರಸಭೆಗೆ ಏನು ಒಂದು ಸ್ವಂತ ಕಟ್ಟಡವಿಲ್ಲ, ಆ ಕಟ್ಟಡ ನಿರ್ಮಾಣಕ್ಕೂ ಸಹ ಈ ಸಲ ಬಡ್ಜೆಟಲ್ಲಿ ಅಮೌಂಟ್ ಪ್ರಾವಿಷನ್ ಮಾಡಿದ್ದೀವಿ. ಅದೇ ರೀತಿ ಒಂದು ಕುಡಿಯೋ ನೀರಿನ ಸಮಸ್ಯೆ ಇದೆ, ಅದಕ್ಕೆ ನೀರಿನ ಸರಿಯಾಗಿ ಪೂರೈಕೆ ಆಗ್ತಾಯಿಲ್ಲ. ಅದಕ್ಕೂ ಸುಮಾರು ಒಂದು ಹೊಸದಾಗಿ ಟ್ಯಾಕ್ಟ್ರುಗಳನ್ನು ಕೊಂಡುಕೊಳ್ಳೋ 75 ಲಕ್ಷದಷ್ಟು ಅಮೌಂಟ್ ಪ್ರಾವಿಷನ್ ಮಾಡಿದ್ವಿ. ಮತ್ತು ವಿಶೇಷವಾಗಿ ಹೇಳಬೇಕಾದ್ರೆ ಒಂದು ಉತ್ತಮ ಒಂದು ಅಭಿವೃದ್ಧಿಯ ಒಂದು ಬಡ್ಜೆಟ್ ಆಗಿದೆ. ಈ ಬಡ್ಜೆಟನ್ನು ಮಂಡಿಸಿ ಒಂದು ಒಳ್ಳೆ ರೀತಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀನಿ ಹೇಳಿ ಈ ಸಮಯದಲ್ಲಿ ಇಚ್ಛೆಪಡ್ತೀನಿ. ಇಲ್ಲ, ಇದಕ್ಕೆಲ್ಲ ಅನುಮತಿ, ಎಲ್ಲರ ಒಂದು ಸಲಹೆ ತಗೊಂಡು ಈ ಬಡ್ಜೆಟ್ನ ಮಂಡಿಸಿ ಈ ಬಡ್ಜೆಟ್ಗೆ ಎಲ್ಲರಿಗೂ ಒಂದು ಒಳ್ಳೆಯ ಅಭಿಪ್ರಾಯ ಇದೆ. ಎಲ್ಲ ಇದಕ್ಕೆ ಒಪ್ಕೊಂಡಿದ್ದಾರೆ. ಈ ಬಡ್ಜೆಟ್ಗೆ ಅಭಿವೃದ್ಧಿ ಒಳ್ಳೆಯ ಬಜೆಟನ್ನು ಮಂಡನೆ ಮಾಡಿದ್ದಾರೆ ನಮ್ಮ ಅಧ್ಯಕ್ಷರು. ಎಲ್ಲರಿಗೂ ನಮಸ್ಕಾರ. ಹೆಬ್ಬಗೋಡಿ ನಗರಸಭೆಯ 26-27ನೇ ಆಯವ್ಯಯ ಅಂದಾಜು ನಾವು ಇವತ್ತು ಹೆಬ್ಬಗೋಡಿ ನಗರಸಭೆಯಲ್ಲಿ ಬಜೆಟ್ ಮೀಟಿಂಗನ್ನು ಹಮ್ಮಿಕೊಳ್ಳಲಾಗಿದೆ. ಬಜೆಟ್ ನಮ್ಮ ನಗರಸಭೆ ಅಧ್ಯಕ್ಷರು ಸುಜಾತ ಹರೀಶ್ ಅವರು, ಉಪಾಧ್ಯಕ್ಷರಾಗಿ ನಾವು ಸುಜಾತ KP ರಾಜು ಅವರು, ಆಮೇಲೆ ಸ್ಥಾಯಿ ಸಮಿತಿಯಾಗಿ ಜೈರಾಮ್ ಅವರು, ನಾವು 3 ಜನ ಸೇರಿ ಬಜೆಟ್ ಮೀಟಿಂಗನ್ನು ಮಂಡನೆ ಮಾಡಿದ್ದೀವಿ. ಬಜೆಟ್ ಅಂದಾಜು 108 ಕೋಟಿ ಮಾಡಿದ್ದೀವಿ. ಕಾಮಗಾರಿಗೆ ಅಂದರೆ 104 ಕೋಟಿ, ಉಳಿತಾಯವನ್ನು 35 ಕೋಟಿ ಆಗಿ ಮಾಡಿದ್ದೀವಿ. ಇದು ನಗರಸಭೆಯಲ್ಲಿ ಕಾಮಗಾರಿ ವೆಚ್ಚ ಚರಂಡಿಗಳ ಅಂತ 17 ಕೋಟಿ ವೆಚ್ಚ ಮಾಡಿದ್ದೀವಿ. CC ಕ್ಯಾಮ್ರಾಗಳ ಅಳವಡಿಕೆಗಾಗಿ 1 ಕೋಟಿ ಅಭಿವೃದ್ಧಿ ಮಾಡಿದ್ದೀವಿ. ಆಮೇಲೆ ಇನ್ನು ಎಲ್ಲ ಕಾಮಗಾರಿಗಳು ಒಟ್ಟು ಸೇರಿ 37 ಕೋಟಿ 84 ಲಕ್ಷನ ಕಾಮಗಾರಿಗಳಿಗಂತ ಇದು ಮಾಡಿದ್ದೀವಿ. ಕೆರೆ ಅಭಿವೃದ್ಧಿಗಳು, ಕಾವೇರಿ ನೀರಿಗಾಗಿ, ಆಮೇಲೆ ಜನಗಳಿಗೆ ಕ್ಯಾಮ್ರಾಗಳು ತುಂಬ ಬೇಕಾಗಿದ್ದು ಎಲ್ಲ ಕಡೆ ತುಂಬ ಇದಾಗ್ತಾಯಿದೆ. ಅದು ಕ್ಯಾಮ್ರಾಗಳು ಅಂದ್ಬಿಟ್ಟೆ 1 ಕೋಟಿ ಅಂದಾಜು ಮಾಡಿಟ್ಟಿದ್ದೀವಿ. ಆ 2 ಮಾತು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಈಗ ಬಿಲ್ಡಿಂಗ್ ಕಟ್ಟಡ ಒಂದು ಸಮಸ್ಯೆ ಆಗಿದೆ, ಅದ್ರ ಬಗ್ಗೆ ಏನು ತೀರ್ಮಾನ ಕೈಗೊಂಡಿದ್ದೀರಿ? ಅದು ಕಟ್ಟಡ ಹೋಗಿದೆ ಸರ್. ಕಟ್ಟಡ ಕಟ್ಟಕ್ಕೆ ಎಲ್ಲ ಪ್ರಿಫರೆನ್ಸ್ ತೊಗೊಂಡಿದ್ದೀವಿ. ಅದಕ್ಕಂದ್ಬಿಟ್ಟೆ 3 ಕೋಟಿ ನಮ್ಮ ಆಫೀಸ್ ಕಡೆಯಿಂದ ಈ ಮಂಡನೆ ಆಗಿದೆ. ಅದು ಆಗಿದ ತಕ್ಷಣ ಈ 3 ಮಂತ್ಸಲ್ಲಿ ನಾವು ಇದು ಮಾಡ್ಕೊಳ್ತೀವಿ. ಹೆಬ್ಬಗೋಡಿ ನಗರಸಭೆ ವತಿಯಿಂದ ಇಂದು 26-27ನೇ ಸಾಲಿನ ಆಯವ್ಯಯ ಮಂಡನೆಯನ್ನು ಮಾನ್ಯ ಗೌರವಾನ್ವಿತ ಅಧ್ಯಕ್ಷರಾದಂತಹ ಶ್ರೀಮತಿ ಸುಜಾತ ಹರೀಶ್ ಅವರು ಮಂಡನೆ ಮಾಡಿದ್ರು. ಇದು ಹರ್ಷದಾಯಕ ವಿಚಾರ. ಯಾಕೆಂದರೆ ಭಾಳಷ್ಟು ನಾನು ಒಂದು 5-6 ಲೋಕಲ್ ಬಾಡಿಲಿ ಕೆಲಸ ಮಾಡಿದ್ದೀನಿ. ಅಧ್ಯಕ್ಷರು ಈ ಥರ ಸ್ಪೀಚ್ ಮಾಡ್ತಾರೆ ಅಂತ ನಾನು ಇದೇ ಫಸ್ಟು ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಮಾಡಿದ್ರು, ಉತ್ತಮ ಬೆಳವಣಿಗೆ. ಯಾಕೆಂದರೆ ಇವಾಗ ಎಜುಕೇಟೆಡ್ ಪರ್ಸನ್ಸು, ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಟ್ಯಾಂಡಿಂಗ್ ಕಮಿಟಿ ಎಲ್ಲ ಆದಾಗ ನಾವು ಸ್ವಲ್ಪ ಅತ್ಯುನ್ನತವಾಗಿ ಕೆಲಸ ಮಾಡ್ಬೋದು. ಒಂಥರ ಉತ್ತಮ ಬೆಳವಣಿಗೆ ಅಂತ ಅಂದ್ಕೊತೀನಿ. ಇಂದು ಹೆಬ್ಬಗೋಡಿಯಲ್ಲಿ 108 ಕೋಟಿ
ಒಟ್ಟು ಬಜೆಟನ್ನು ನಾವು ಮಾಡಿದ್ವಿ. ಅದರಲ್ಲಿ 104 ಕೋಟಿ ಬಜೆಟನ್ನು ನಾವು ಖರ್ಚು ವೆಚ್ಚಕ್ಕೆ ಅಂತ ಅಂದ್ಕೊಂಡಿದ್ವಿ. ಉಳಿತಾಯ ಬಜೆಟ್ಟು ಇನ್ನು 3,50,00,000 ಉಳಿತಾಯ ಬಜೆಟನ್ನು ನಾವು ಮಾಡಿದ್ವಿ. ಮಾನ್ಯ ಗೌರವಾನ್ವಿತ ಅಧ್ಯಕ್ಷರು ಇವತ್ತು ಮಂಡನೆ ಮಾಡಿದರು. ಕೆಲವೊಂದು ನಮ್ಮ ಲೋಕಲಲ್ಲಿ ನಗರಸಭೆಗೆ ಪೂರಕವಾಗಿ ಏನು ಬೇಕು, ಮೂಲಭೂತ ಸೌಕರ್ಯಗಳಿಗೆ ಏನು ಬೇಕು ಅನ್ನೋದ್ರ ಬಗ್ಗೆ ಭಾಳಷ್ಟು ಅಚ್ಚುಕಟ್ಟಾಗಿ ಹೇಳಿದ್ರು. ನೀರಿನ ಸೌಲಭ್ಯ ಆಗ್ಬೋದು, ಒಳಚರಂಡಿ ವ್ಯವಸ್ಥೆ ಆಗ್ಬೋದು, ಸ್ಮಶಾನಗಳ ಅಭಿವೃದ್ಧಿ ಆಗ್ಬೋದು, ಕೆಲವೊಂದು ನಮ್ಮ UGD ಕೆಲಸಗಳು ನಡೀತೈತೆ ಅದನ್ನು ಕಾರ್ಯಗತಗೊಳಿಸೋದಕ್ಕೆ ಏನು ಮಾಡಬೇಕು ಅಂಥ ಕೆಲಸ ಕಾರ್ಯಗಳನ್ನ ಆಗ್ಬೋದು. ಕಾವೇರಿ ನೀರನ್ನು ನಾವು ಯಾವ ರೀತಿ ತೊಗೊಬೇಕು ಆಲ್ರೆಡಿ ಒಂದು ಪ್ರಾಜೆಕ್ಟ್ನ ನಮ್ಮ ಅಧ್ಯಕ್ಷರು ಎಲ್ಲ ನಮ್ಮ ಸದಸ್ಯರು ಸಹ ಅದನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ನಮಗೆ ಹೆಚ್ಚು ಕಾವೇರಿ ನೀರು ಬೇಕು ಅಂತ ಮಾನ್ಯ ನಮ್ಮ ಶಾಸಕರು ಶಿವಣ್ಣ ಸಾಹೇಬ್ರ ಕಡೆಯಿಂದ ಅದನ್ನು ಸಹ ಮೂವ್ಮೆಂಟ್ ಮಾಡಿದ್ದೀವಿ. ಅದನ್ನು ಈ ವರ್ಷಕ್ಕೆ ನಾವು ಕಾರ್ಯರೂಪಕ್ಕೆ ತರ್ತೀವಿ. ಮುಂದಿನ ದಿನಗಳಲ್ಲಿ ಹೆಬ್ಬಗೋಡಿಯನ್ನು ನಾವು ಸುಂದರ ಮತ್ತು ಸ್ವಚ್ಛ ನಗರವನ್ನಾಗಿ ಮಾಡ್ತೀವಿ. ಈ ಒಂದು ಸ್ವಚ್ಛ ನಗರಕ್ಕೆ ತಮ್ಮೆಲ್ಲರ ಸಹಕಾರ ಅತ್ಯಗತ್ಯ ಅಂತ ಕೋರಿ ಕಟ್ಟಡ ನಿರ್ಮಾಣಕ್ಕೆ ಆಲ್ರೆಡಿ ನಾವು ನಗರೋತ್ಥಾನ ಯೋಜನೆಯಡಿ 3 ಕೋಟಿ ಪ್ರಾಜೆಕ್ಟ್ ಆಲ್ರೆಡಿ ನಾವು DPR ಆಗಿದೆ. ಉಳಿಕೆ ಮೊತ್ತವನ್ನು ಸರ್ಕಾರದಿಂದ 7 ಕೋಟಿ ಮೊತ್ತವನ್ನು ಸರ್ಕಾರದಿಂದ ಕೊಡೋಕ್ಕೆ ಫೈನಲ್ ಆಗಿದೆ. ಒಟ್ಟು 10 ಕೋಟಿ ವೆಚ್ಚದಲ್ಲಿ ನಾವು ಒಂದು ಕಟ್ಟಡವನ್ನು ನಾವು ಮಾಡಬೇಕು ಅಂತ ಒಂದು DPR ಆಗೈತೆ. ಈಗ ಆಲ್ರೆಡಿ ಇದು ನಾವು ಬಾಡಿಗೆ ಕಟ್ಟಡದಲ್ಲಿ ನಾವು ಸಭೆಯನ್ನು ನಡೆಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಸ್ವಂತ ಕಟ್ಟಡದಲ್ಲಿ ನಾವು ಕಟ್ಟಡವನ್ನು ನಿರ್ಮಾಣ ಮಾಡಿ ನಿಮ್ಮನ್ನೆಲ್ಲ ಕರೆದು ನಾವು ಬಜೆಟ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಸ್ಥಳ ನಿಯುಕ್ತಿ ಆಲ್ರೆಡಿ ಒಂದು 6-6.5 ಗಂಟೆ ನಮ್ಮ ಪೊಲೀಸ್ ಸ್ಟೇಷನ್ ಮುಂಭಾಗ ನಮಗೆ ಜಾಗ ಅಲಾಟ್ಮೆಂಟ್ ಆಗೈತೆ. ಅದು DPR ಸಹ ಆಗೈತೆ. DPR ಎಲ್ಲ ಫೈನಲ್ ಆಗಿದೆ. ನಮ್ಮ ಯಾಕೆಂದರೆ 1 ಕೋಟಿ ಮೇಲ್ಪಟ್ಟು ಏನೇ ನಾವು ಟೆಂಡರ್ ಕರಿಬೇಕು ಅಂದರೂ ಸರ್ಕಾರದ ಹಂತದಲ್ಲಿ ಅದು ತೀರ್ಮಾನ ಆಗಬೇಕಾಗತ್ತೆ. ಅದು ನಮ್ಮ DMA ಹೆಡ್ ಆಫೀಸಲ್ಲಿ ಫೈನಲ್ ಆಗ್ತಾಯಿದೆ. ಸುಮಾರು ಇನ್ನೊಂದು 1 ವಾರ ಅಥವಾ 2 ವಾರದಲ್ಲಿ ಅದು DPR ಎಲ್ಲ ಫೈನಲ್ ಆಗಿ ಟೆಂಡರ್ ಪ್ರೋಸೆಸ್ ಮಾಡಿ ಇನ್ನೊಂದು 1-2 ತಿಂಗಳು ನಾವು ಟೆಂಡರ್ ಕರೆದು ವರ್ಕ್ ಆರ್ಡರ್ ಕೊಡ್ತೀವಿ. ಅಭಿವೃದ್ಧಿ ನಾನು ನೋಡಿದ ಮಟ್ಟಿಗೆ ಬೇರೆ ಮುನ್ಸಿಪಾಲ್ಟಿಗೆ ಹೋಲಿಸ್ಕೊಂಡ್ರೆ ಇಲ್ಲಿ ಹಣಕಾಸಿನ ವ್ಯವಸ್ಥೆ ಚೆನ್ನಾಗೈತೆ. ಅಂದರೆ ತೆರಿಗೆ ಮಟ್ಟದಲ್ಲಿ ತೆರಿಗೆಗಳೆಲ್ಲ ಇನ್ ಟೈಮ್ಗೆ ನಮ್ಮ ಇಲ್ಲಿ ಅಪಾರ್ಟ್ಮೆಂಟ್ಗಳೆಲ್ಲ ಜಾಸ್ತಿ ಆಗಿರೋದ್ರಿಂದ ಅವರೆಲ್ಲ ಇನ್ ಟೈಮ್ಗೆ ತೆರಿಗೆಗಳನ್ನ ಕಟ್ತಾರೆ. ತೆರಿಗೆ ಮೊತ್ತದಲ್ಲಿ ನಾವು ಏನು ಎಲ್ಲೆಲ್ಲಿ ಪೂರಕವಾಗಿ ಎಲ್ಲೆಲ್ಲಿ ಎಮರ್ಜೆನ್ಸಿ ಕೆಲಸಗಳಾಗಬೇಕೋ ನಾವು ಅದು ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ನಾವು ಒಂದು 8ರಿಂದ 9 ಕೋಟಿ ನಾವು ಟೆಂಡರ್ಗಳನ್ನ ನಾವು ಪೂರಕವಾಗಿ ಎಲ್ಲೆಲ್ಲ ಎಮರ್ಜೆನ್ಸಿ ಕೆಲಸ ಆಗಬೇಕು ಅದೊಂದು ಟೆಂಡರ್ಗಳು ಸಹ ಕರೆದಿದ್ದೀವಿ. ಆ ಕೆಲಸಗಳಾದರೆ ಭಾಳಷ್ಟು ಡೆವಲಪ್ಮೆಂಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ.